ಸರಳವಾಗಿ ಬದುಕಿ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯನ್ನ ಮನ್ನಿಸಿ ಬಿಜೆಪಿ ನಾಯಕರು ತಮ್ಮ ಐಷಾರಾಮಿ ಕಾರು ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಪ್ರಯಾಣಿಸುತ್ತಿರುವ ದೃಶ್ಯಗಳು ಹಂಚಿಕೆ ಆಗ್ತಾ ಇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿರುವ ವಿಡಿಯೋ ಪ್ರಸಾರವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಜನಪ್ರತಿನಿಧಿಗಳು ಬಸ್ಸಲ್ಲಿ ಪ್ರಯಾಣಿಸುತ್ತಿರುವ ದೃಶ್ಯಗಳು ಪ್ರಸಾರವಾಗಿವೆ. ಬೇರೆ ಬೇರೆ ರಾಜ್ಯಗಳಿಂದ ಬಿಜೆಪಿ ಜನಪ್ರತಿನಿಧಿಗಳ ಸರಳ ಬದುಕಿನ ದೃಶ್ಯಗಳು ಪ್ರಸಾರ ಆಗಿವೆ. ಸೈಕಲ್ನಲ್ಲಿ ಜನಪ್ರತಿನಿಧಿಗಳು ಸಾಗುತ್ತಿರುವ ದೃಶ್ಯಗಳು ಬಂದಿವೆ. ಆದರೆ ನಿರೀಕ್ಷಿಸಿದಂತೆ ನಾಗರಿಕರಿಂದ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿಲ್ಲ. ಇದಕ್ಕೆ ಕಾರಣ ದೇಶದ ಮೇಲೆ ಜನರಿಗೆ ನಿಷ್ಠೆ ಇಲ್ಲದೇ ಇರುವುದಲ್ಲ, ಕರೆ ಕೊಟ್ಟವರ ಬದುಕನ್ನ ಅವರು ಲೆಕ್ಕ ಹಾಕ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಮೇಲೆ ಜನರಿಗೆ ನಂಬಿಕೆ ಹೊರಟು ಹೋಗಿದೆ. ಇವತ್ತು ಸೈಕಲ್ಲು, ಬಸ್ಸು, ಟ್ರೈನ್ನಲ್ಲಿ ಹೋದವರು ನಾಳೆಯೂ ಹೀಗೆ ಸಾಗುತ್ತಾರಾ ಎಂಬ ಪ್ರಶ್ನೆಯನ್ನ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಿದ್ದಾರೆ. ನಿಮ್ಮ ಪ್ರತಿದಿನದ ಓಡಾಟದ ವಿಡಿಯೋವನ್ನ ಧೈರ್ಯವಿದ್ರೆ ಹಂಚಿಕೊಳ್ಳಿ ಎಂದು ಹೇಳ್ತಿದ್ದಾರೆ. ನಿಮ್ಮದು ಫೋಟೋಶೂಟ್ ಸರಳತೆ ಎಂದು ಹೇಳ್ತಿದ್ದಾರೆ. ಹೀಗೆ ಹೇಳುವುದಕ್ಕೆ ಕೆಲವು ಕಾರಣಗಳಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸರಳತೆಯ ಸಲಹೆಯನ್ನ ಕೊಟ್ಟದ್ದು ಯುದ್ಧ ಆರಂಭವಾಗಿ 78 ದಿನಗಳ ಬಳಿಕ. ಫೆಬ್ರವರಿ 28ರಂದು ಇರಾನ್ ಮೇಲೆ ದಾಳಿ ನಡೆದಿತ್ತು. ಬಸ್ಸಲ್ಲಿ ಪ್ರಯಾಣಿಸಿ, ಟ್ರೈನ್ನಲ್ಲಿ ಪ್ರಯಾಣಿಸಿ, ಕಾರಲ್ಲಿ ಪ್ರಯಾಣಿಸಬೇಡಿ, ತೈಲ ಉಳಿಸಿ ಎಂದೆಲ್ಲ ಪ್ರಧಾನಿ ಕರೆ ಕೊಟ್ಟದ್ದು ಮೇ 12ರಂದು. ಯುದ್ಧ ಆರಂಭವಾದಾಗಲೇ ತೈಲದ ಕೊರತೆ ಉಂಟಾದಿತ್ತು ಅನ್ನೋದು ಸರ್ಕಾರಕ್ಕೆ ಗೊತ್ತಿತ್ತು. ಆದರೆ ಸರ್ಕಾರ ಯಾಕೆ ಆರಂಭದಲ್ಲಿಯೇ ಈ ಸರಳತೆಯ ಪಾಠ ಮಾಡಲಿಲ್ಲ ಅಂದ್ರೆ ಆಗ 5 ರಾಜ್ಯಗಳ ಚುನಾವಣೆಯ ತಯಾರಿ ನಡೀತಾ ಇತ್ತು. ಪ್ರಧಾನಿ, ಗೃಹ ಸಚಿವರು ಸಹಿತ ಕೇಂದ್ರ ನಾಯಕರಿಗೆ ರೋಡ್ ಶೋ ಮಾಡಬೇಕಿತ್ತು. 100 ವಾಹನಗಳ ಮೆರವಣಿಗೆ ಮಾಡಬೇಕಿತ್ತು. ಹೀಗೆಲ್ಲ ಮಾಡಬೇಕಾದ್ರೆ ಸರಳತೆಯ ಪಾಠ ಮಾಡಿದ್ರೆ ಆಗೋದಿಲ್ಲ. ಆದ್ದರಿಂದ ಚುನಾವಣೆ ಮುಗಿಯುವವರೆಗೆ ಪ್ರಧಾನಿ ಸರಳತೆಯ ಪಾಠ ಹೇಳಲೇ ಇಲ್ಲ. ಚುನಾವಣೆ ಮುಗಿದು ಫಲಿತಾಂಶ ಬಂದ ಬಳಿಕ ಪ್ರಧಾನಿ ಸರಳತೆಯ ಪಾಠ ಹೇಳಿದರು. ಇವೆಲ್ಲವೂ ನಾಗರಿಕರ ಮೇಲೆ ಪ್ರಭಾವ ಬೀರಿದೆ. ನಮ್ಮನ್ನ ಆಳುವವರು ಪ್ರಾಮಾಣಿಕರಾಗಿಲ್ಲ ಮತ್ತು ಪ್ರಾಮಾಣಿಕ ದೇಶನಿಷ್ಠೆ ಅವರದಲ್ಲ ಅನ್ನುವ ಭಾವನೆ ಜನರಲ್ಲಿ ಮೂಡುತ್ತಿದೆ. ಆದ್ರಿಂದ ಸರ್ಕಾರ ಹೇಳಿದ್ರೂ ಜನರು ಅಷ್ಟಾಗಿ ಸ್ಪಂದಿಸುತ್ತಿಲ್ಲ. मोदी जी ने कहा डीजल पेट्रोल कम यूज करो, इसलिए साइकिल से चल रहे हैं. और देखिए एक भाई हैं जो रील बनाते हुए चल रहे हैं. इनको देखिए, मतलब अगर मोदी जी की बात माननी ही है तो इतना दिखावा क्यों करना. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಭಾಷಣ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ರೇಖಾ ಗುಪ್ತಾ ಅವರಿಗೆ ಮುಖಭಂಗ ಎಂಬ ಶೀರ್ಷಿಕೆಯಲ್ಲಿ ಜನರು ಇದನ್ನು ಹಂಚಿಕೊಳ್ತಿದ್ದಾರೆ. ಚಿನ್ನ ಖರೀದಿಸಬೇಡಿ ಎಂದು ಪ್ರಧಾನಿ ಹೇಳಿದ್ದು ತುಂಬಾ ಕಠಿಣವಾಯಿತಾ ಎಂದು ವಿದ್ಯಾರ್ಥಿಗಳಲ್ಲಿ ಅವರು ಪ್ರಶ್ನಿಸುತ್ತಾರೆ. ವಿದ್ಯಾರ್ಥಿಗಳು ಮಾತಾಡೋದಿಲ್ಲ. ವಿದೇಶಕ್ಕೆ ಸುತ್ತಾಡಬೇಡಿ, ದೇಶದಲ್ಲಿ ಸುತ್ತಿ ಎಂದು ಪ್ರಧಾನಿ ಹೇಳಿದ್ದು ಕಠಿಣವಾಯಿತಾ ಅಂತ ಅವರು ಪ್ರಶ್ನಿಸುತ್ತಾರೆ. ವಿದ್ಯಾರ್ಥಿಗಳು ಹೌದು ಎಂಬಂತೆ ಉತ್ತರಿಸುತ್ತಾರೆ. ಆ ಬಳಿಕದ ಪ್ರಶ್ನೆಗೂ ವಿದ್ಯಾರ್ಥಿಗಳ ಉತ್ತರ ಹಾಗೆಯೇ ಇರುತ್ತದೆ. ಆಗ ರೇಖಾ ಗುಪ್ತಾ ಅವರ ಮುಖದ ಚೆಹರೆ ಬದಲಾಗ್ತದೆ. यदि प्रधानमंत्री जी ये कह रहे हैं कि भाई साल 6 महीने सोना मत खरीदो, तो क्या ये कठोर है? मैं सुनना चाहती हूं आपसे, क्या ये कठोर है? अगर प्रधानमंत्री जी ये कहते हैं कि भाई कुछ दिन विदेश मत जाओ, अपने ही देश में घूमो, तो क्या ये कठोर है? अगर प्रधानमंत्री जी कहते हैं कि ईंधन की बचत करो, भाई कार पूल कर लो, पब्लिक ट्रांसपोर्टेशन यूज करो, तो क्या ये कठोर है? ಆಳುವ ನಾಯಕರು ಮಾದರಿಗಳಾಗದೆ ಹೋದಾಗ ನಾಗರಿಕರು ಅವರನ್ನು ಅನುಸರಿಸೋದಿಲ್ಲ. ಇದಕ್ಕೆ ಈಗಿನ ವಾತಾವರಣ ಕೂಡ ಸಾಕ್ಷಿಯಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.